ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಈ ವಿಡಿಯೋದಲ್ಲಿ ರಾಹು ಮಹಾದಶ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೀವನದಲ್ಲಿ ಹುಟ್ಟಿರೋ ಪ್ರತಿ ವ್ಯಕ್ತಿಗೂ ಅವನ ಬರ್ತ್ ಚಾರ್ಟ್ ಪ್ರಕಾರ ಕೆಲವೊಂದು ದಶಗಳು ನಡೆಯುತ್ತೆ. ಅದರಲ್ಲಿ ರಾಹು ಮಹಾದಶ ಕೂಡ ಒಂದು. ಈ ರಾಹು ಮಹಾದಶ ಅಂದ್ರೆ ಏನು? ಈ ರಾಹು ಮಹಾದಶ ಅಂದ್ರೆ ಅದು 18 ವರ್ಷಗಳ ಕಾಲ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ನಡೆಯುತ್ತೆ. ಈ ರಾಹು ಅಂದ್ರೆ ಏನು? ರಾಹು ಅಂದ್ರೆ ಒಂದು ಮಾಯೆ, ಅದು ಒಂದು ಭ್ರಮೆ. ಈ ರಾಹು ಅಂದ್ರೆ ಅದು ಆಕರ್ಷಣೆ ಅಂತಾನೂ ಹೇಳ್ಬೋದು, ಅಥವಾ ಸಡನ್ ರೈಸ್ ಅಥವಾ ಸಡನ್ ಡೌನ್ಫಾಲ್ ಅಂತಾನೂ ಹೇಳ್ಬೋದು. ನೀವು ಇರ್ತಕ್ಕಂಥ 9 ಗ್ರಹಗಳಲ್ಲಿ 8 ಗ್ರಹಗಳನ್ನ ಪ್ರಿಡಿಕ್ಟ್ ಮಾಡ್ಬಿಡ್ಬೋದು. ಆದ್ರೆ ಒಂದೇ ಒಂದು ಸಿಗದೇ ಇರೋಂತಹ ಒಂದು ಗ್ರಹ ಅಂದ್ರೆ ಅದು ರಾಹು. ರಾಹುನ ಪ್ರಿಡಿಕ್ಟ್ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ನು ಯಾವಾಗ ಸಡನ್ ರೈಸ್ ತಗೊಂಡ್ಬರ್ತಾನೆ, ಸಡನ್ ಡೌನ್ಫಾಲ್ ತಗೊಂಡ್ಬರ್ತಾನೆ ಅಂತ ಹೇಳಕ್ಕೆ ಆಗಲ್ಲ. ಸೊ ರಾಹು ಪ್ರಿಡಿಕ್ಷನ್ಗೆ ಸಿಗದೇ ಇರ್ತಕ್ಕಂತಹ ಒಂದು ಗ್ರಹ. ಸೊ ಈ ರಾಹು ಮಹಾದಶ ನಡೆದಾಗ ಜೀವನದಲ್ಲಿ ಒಬ್ಬ ವ್ಯಕ್ತಿ ಏನೆಲ್ಲ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ, ಅಥವಾ ಚಾಲೆಂಜಸ್ನ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ, ಈ ರಾಹು ನಮ್ಮ ಜೀವನದಲ್ಲಿ ಹೇಗೆಲ್ಲ ಪ್ರಭಾವವನ್ನ ಬೀರ್ತಾನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನೀಗ ಮಾತಾಡ್ತೀನಿ. ರಾಹು ನಾನು ಹೇಳಿದಾಗೆ ಅವನೊಂದು ಮಾಯೆ. ಈ ರಾಹು ದಶೆ ಏನಾದರೂ ನಿಮ್ಮ ಜೀವನದಲ್ಲಿ ಶುರು ಆಯ್ತು ಅನ್ನೋದಾದ್ರೆ, ಮೊದಲನೇದಾಗಿ ರಾಹು ದಶ ಸ್ಟಾರ್ಟ್ ಆದಾಗ ರಾಹು ಅಟ್ಯಾಕ್ ಮಾಡೋದೇ ನಿಮ್ಮ ಮೈಂಡ್ನ. ಯಾಕೆಂದ್ರೆ ಫಸ್ಟ್ ರಾಹು ಬಂದು ನಿಮ್ಮ ಮೈಂಡ್ನ ಬ್ಲಾಕ್ ಮಾಡ್ಬಿಡ್ತಾನೆ. ಸೊ ನಿಮಗೆ ಏನಾಗುತ್ತೆ ಆಗ ಅಂತಂದ್ರೆ, ಥಿಂಕ್ ಮಾಡೋದಕ್ಕೂ ಕಷ್ಟ ಆಗ್ಬಿಡುತ್ತೆ. ಯಾವುದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಏನ್ ಸರಿ ಇದೆ, ಏನ್ ಸರಿ ಇಲ್ಲ. ನಮ್ಮ ಮೈಂಡ್ ಯಾವಾಗ್ಲೂ ಲಾಜಿಕಲ್ ಆಗಿ ಥಿಂಕ್ ಮಾಡಿ ಕೆಲವು ನಿರ್ಧಾರಗಳನ್ನ ತಗೊಳುತ್ತೆ. ಆದ್ರೆ ಈ ರಾಹು ದಶ ನಡೀತಿರ್ಬೇಕಾದ್ರೆ ರಾಹು ಯಾವ ತರ ಪ್ರಭಾವ ಬೀರ್ತಾನೆ ಅಂದ್ರೆ, ನೀವು ಒಂದ್ ಸರಿಯಾದ ಡಿಸಿಷನ್ ಕೂಡ ತಗೊಳಕ್ಕಾಗಲ್ಲ. ಯಾವಾಗ್ಲೂ ಕನ್ಫ್ಯೂಷನ್ನು, ಅಥವಾ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ, ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಈ ತರ ಡೈಲಮಾದಲ್ಲಿ ರಾಹು ಸಿಗಿಸ್ಕೊಡ್ತಾನೆ. ರಾಹು ಇನ್ನೊಂದು ಅಂದ್ರೆ ಭ್ರಮೆ ಅಂತ ಹೇಳ್ತೀವಿ, ಇಲ್ಯೂಷನ್ ಅಂತ ಹೇಳ್ತೀವಿ. ಈ ರಾಹು ದಶ ನಡೀತಿರ್ಬೇಕಾದ್ರೆ, ನಿಮಗೆ ಏನಾದ್ರೂ ಈ ರಾಹು ದಶ ನಡೀತಿದ್ರೆ ನಿಮ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ, ಯಾವಾಗ್ಲೂ ಭ್ರಮಾತ್ಮಕ ಲೋಕದಲ್ಲೇ ತೇಲ್ತಾ ಇರ್ತೀವಿ. ಅವನು ಯಾವತ್ತೂ ರಿಯಾಲಿಟಿ ಕರ್ಕೊಂಡ್ ಬರೋದೇ ಇಲ್ಲ. ಇಲ್ದೇ ಇರೋದನ್ನ ಇದೆ ಅಂತ ಊಹಿಸ್ಕೊಳೋದು. ನೀವು ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂದ್ರೂ ಕೂಡ ನಿಮ್ಮ ತಲೆಯಲ್ಲಿ ಯಾವುದೋ ಕಲ್ಪನಾ ಲೋಕದಲ್ಲಿ ತೇಲ್ತಾ ಇರ್ತೀರಾ ಅಥವಾ ವಿಹರಿಸ್ತಾ ಇರ್ತೀರಾ. ಯೋಚನೆ ಮಾಡೋದು ಬೇರೆ, ಆದ್ರೆ ಈ ರಾಹು ಯೋಚನೆ ಮಾಡೋ ತರ ಮಾಡಲ್ಲ. ಯಾವುದೋ ಒಂದು ಇಲ್ಯೂಷನರಿ, ಒಂದು ಭ್ರಮಾತ್ಮಕವಾದ ಲೋಕದಲ್ಲಿ ನಮ್ಮನ್ನ ವಿಹರಿಸೋ ತರ ಮಾಡ್ತಾನೆ. ನಾವು ರಿಯಾಲಿಟಿಗೆ ಬರಬೇಕು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು ಅಂದ್ರೂ ಅವನು ನಮ್ಮ ಮೈಂಡ್ನ ಕೂರ್ಸೋದಕ್ಕೆ ಬಿಡೋದಿಲ್ಲ. ಇನ್ನು ಈ ರಾಹು ದಶನಲ್ಲಿ ನಿಮಗೆ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ. ರಾಹು ಏನಾದ್ರು ನಿಮ್ಮ ಜನ್ಮ ಜಾತಕದಲ್ಲಿ ಒಳ್ಳೆ ಪ್ಲೇಸಲ್ಲಿ ಕೂತಿದ್ದಾನೆ ಅಂದ್ರೆ ಖಂಡಿತವಾಗಿಯೂ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಒಂದು ವೇಳೆ ಏನಾದ್ರು ನಿಮ್ಮ ಜನ್ಮ ಜಾತಕದಲ್ಲಿ ಅವನು ಏನಾದ್ರು ಬ್ಯಾಡ್ ಪ್ಲೇಸ್ಮೆಂಟ್ನ ತಗೊಂಡಿದ್ದಾನೆ ಅಂತಂದ್ರೆ ಅದ್ರ ಪ್ರಕಾರ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ಯಾವ ತರ ಅಂದ್ರೆ, ನಿಮಗೆ ಏನಾದ್ರು ಬ್ಯಾಡ್ ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಸಡನ್ ಆಗಿ ಪ್ರಿಡಿಕ್ಟೇ ಮಾಡದೇ ಇರ್ತಕ್ಕಂತಹ ಪ್ರಾಬ್ಲಮ್ಸ್ಗಳು ಬರ್ಬೋದು, ಅಥವಾ ಆಪರ್ಚುನಿಟಿಗಳನ್ನ ತಗೊಂಡ್ಬರ್ತಾನೆ. ರಾಹು ಕರಿಯರ್ ಅಂತಂದ್ರೆ ಫಾರಿನ್ ಆಪರ್ಚುನಿಟಿಗಳನ್ನೂ ತಗೊಂಡ್ಬರ್ಬೋದು. ಈ ತರ ನಿಮಗೆ ಪ್ರಿಡಿಕ್ಟೇ ಮಾಡಕ್ ಆಗಲ್ಲ. ಯಾವ್ದು ಸಡನ್ ಆಗಿ ಒಳ್ಳೇದು ಆಗ್ತಿದೆ, ಸಡನ್ ಆಗಿ ಕೆಟ್ಟದ್ದು ಆಗ್ತಿದೆ. ನಮ್ಮವರು ಅಂತ ಅನ್ಕೊಂಡವ್ರು ಬಿಟ್ಟು ಹೋಗ್ತಿದ್ದಾರೆ. ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅಂತ ನಂಬಕ್ ಆಗದೆ ಇರುವಂತ ಸ್ಥಿತಿಗೆ ರಾಹು ತಳ್ಳಿಬಿಡ್ತಾನೆ. ಈ ರಾಹು ಕೊನೆಗೆ ಮಹಾದಶ ಮುಗಿಯೋಷ್ಟ್ರೊಳಗೆ ನಮ್ಮನ್ನು ಯಾವ ಸ್ಥಿತಿಗೆ ತಗೊಂಡೋಗಿರ್ತಾನೆ ಅಂದ್ರೆ, ರಾಹು ಅಂದ್ರೇನೆ ಕಂಪ್ಲೀಟ್ ಡಿಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ನಮ್ಮ ಲೈಫ್ನ ಕಂಪ್ಲೀಟ್ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಟಿರ್ತಾನೆ. ನೀವು ನಿಮ್ಮ ಲೈಫನ್ನ ಮತ್ತೆ ರೀಬಿಲ್ಡ್ ಮಾಡ್ಕೋಬೇಕು, ಆ ಲೆವೆಲ್ಗೆ ರಾಹು ತಗೊಂಡೋಗ್ತಾನೆ. ಆದ್ರೆ ಹಾಗಂತ ರಾಹು ದಶ ಕೆಟ್ಟದ್ದು, ಅವ್ನು ರಾಹು ಕೆಟ್ಟದ್ದು ಮಾಡೋದಕ್ಕೆ ಬರ್ತಾನೆ ಅಂತಲ್ಲ, ನಮ್ಮ ಕರ್ಮಗಳನ್ನ ತೊಳೆಯೋದಕ್ಕೂ ಬರ್ತಾನೆ ರಾಹು. ಹಾಗೆ ಜೀವನದ ಸತ್ಯಗಳು ಏನು ಅನ್ನೋದನ್ನ ಅರಿವು ಮಾಡಿಸೋದಕ್ಕೂ ರಾಹು ಬರ್ತಾನೆ. ಮತ್ತೆ ನಮ್ಮ ಸುತ್ತ ಇರ್ತಕ್ಕಂಥ ಜನರ ನಿಜವಾದ ಮುಖಗಳನ್ನ ತೋರ್ಸೋದಕ್ಕೆ ರಾಹು ಬರ್ತಾನೆ. ನೀವು ರಾಹು ದಶೆ ಶುರುವಾದಾಗಿಂದ ನೋಡ್ಕೊಂಡು, ಅಥವಾ ಇವಾಗ ರಾಹು ದಶೆ ಎಂಡಿಂಗ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿ ರಾಹು ದಶೆ ಶುರುವಾದಾಗಿಂದ ಮತ್ತೆ ಎಂಡಿಂಗ್ ಬರೋಷ್ರೊಳಗೆ ಯಾವ ತರ ಚೇಂಜ್ ಆಗಿರ್ತಾನೆ ಅಂದ್ರೆ, ನೀವು ಯಾವ ಪರ್ಸನ್ ಆಗಿದ್ರೋ ಕಂಪ್ಲೀಟ್ಲಿ ಅದ್ರ ಅಪೋಸಿಟ್ ಪರ್ಸನ್ ಆಗೋಗ್ಬಿಟ್ಟಿರ್ತೀರಾ. ಅಂದ್ರೆ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟಿರ್ತೀರಾ. ರಾಹು ನಿಮ್ಮಲ್ಲಿ ಅಂತ ಚೇಂಜಸ್ನ ತಂದಿರ್ತಾನೆ, ಆದ್ರೆ ಒಳ್ಳೆ ರೀತಿನಲ್ಲಿ ತಂದಿರ್ತಾನೆ. ನೀವು ರಾಹು ದಶೆ ಮುಗಿಯೋಷ್ರೊಳಗೆ ತುಂಬಾ ಶಾರ್ಪ್ ಆಗಿರ್ತೀರಾ, ವೈಸ್ ಆಗಿರ್ತೀರಾ, ತುಂಬಾ ಅಬ್ಸರ್ವರ್ ಆಗಿರ್ತೀರಾ. ಸೊ ಈ ತರ ನಿಮಗೆ ಜೀವನದ ಅನುಭವಗಳನ್ನ ಕೊಟ್ಟು ರಾಹು ನಿಮ್ಮನ್ನ ತಯಾರು ಮಾಡ್ತಾನೆ. ಈ ರಾಹು ಮಹಾದಶನಲ್ಲಿ ನಿಮಗೆ ಎಲ್ಲರ ಸಂಬಂಧಗಳಾಗಿರ್ಬೋದು, ಎಲ್ಲರ ಮುಖವಾಡಗಳು ಬಿಚ್ಕೊಳ್ತಾ ಹೋಗುತ್ತೆ. ನೀವೇನನ್ನ ನಂಬಿದಿರೋ ಅದು ಸತ್ಯ ಅಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಈ ರಾಹು ದಶನ ನೀವ್ ಹೇಗ್ ಫೇಸ್ ಮಾಡ್ಬೇಕು ಅಂತಂದ್ರೆ, ಅದಕ್ಕಿರೋದು ಒಂದೇ ಮಾರ್ಗ,
ನೀವು ರಾಹುನ ಏನಾದ್ರು ಕಂಟ್ರೋಲ್ ಇಡಬೇಕು, ರಾಹು ದಶನ ಎಫೆಕ್ಟಿವ್ ಆಗಿ ಫೇಸ್ ಮಾಡಬೇಕು, ನನ್ನ ರಾಹು ಕೆಟ್ಟದಾಗದೇ ಇರೋ ಥರ, ನೆಗೆಟಿವ್ ಹೋಗದೇ ಇರೋ ಥರ ನೋಡ್ಕೋಬೇಕು ಅಂದರೆ ಅದಕ್ಕೆ ಒಂದೇ ಮಾರ್ಗ ಇರೋದು, ಅದು ನಿಮ್ಮ ವಿಲ್ ಪವರ್. ನಿಮ್ಮ ವಿಲ್ ಪವರ್ನಿಂದನೇ ರಾಹುನ ನೀವು ಕಟ್ ಹಾಕಬೇಕು. ರಾಹು ಯಾವಾಗಲೂ ಮೈಂಡ್ನ ಒಂದು ಪ್ರಾಕ್ಟಿಕಲ್ ರಿಯಾಲಿಟಿನ ಇರೋದಕ್ಕೆ ಬಿಡೋದೇ ಇಲ್ಲ. ಸೊ ಯಾವಾಗಲೂ ಇಮ್ಯಾಜಿನೇಷನಲ್ಲಿ ತೇಲಿಸ್ತಾ ಇರ್ತಾನೆ. ಅದರಿಂದ ಆದಷ್ಟು ನೀವು ವಿಲ್ ಪವರ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲಲ್ಲಿ ಬದುಕೋದಕ್ಕೆ ಸಾಧ್ಯ ಆಗೋಷ್ಟು ಮಾಡ್ಕೋಬೇಕು. ಮತ್ತು ಲಾಜಿಕಲ್ ಥಿಂಕ್ ಮಾಡೋದಕ್ಕೆ ಅವ್ನು ಬಿಡಲ್ಲ. ಸೊ ನಿಮ್ಮ ವಿಲ್ ಪವರಿಂದ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ತೊಗೋಬೇಕು, ನಿಮ್ಮ ಮಾತನ್ನು ಕಂಟ್ರೋಲ್ ತೊಗೋಬೇಕು, ಆದಷ್ಟು ಕೂಲಾಗಿರಬೇಕು. ಮತ್ತು ರಾಹು ಅಂತಂದರೆ ಅಡಿಕ್ಷನ್ ಅಂತಲೂ ಹೇಳ್ತಾರೆ. ಈ ರಾಹು ದಶನಲ್ಲಿ ಇರೋರು ನೋಡಿ, ಯಾವುದಾದ್ರೂ ಯಾವ ಅಡಿಕ್ಷನ್ಗಾದರೂ ಅವರು ಅಂಟ್ಕೊಂಡಿರ್ತಾರೆ. ಅದು ಮೈನ್ ರಾಹು ಅಂದರೆ ಟೆಕ್ನಾಲಜಿ ಅಂತಲೂ ಹೇಳ್ತಾರೆ. ಇದು ಜಾಸ್ತಿ ಯೂಸ್ ಮೊಬೈಲು ಅಥವಾ ಟೆಕ್ನಾಲಜಿ ಯೂಸ್ ಮಾಡ್ತಿರ್ತಾರೆ ನೋಡಿ, ಅದರಲ್ಲೂ ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ಬೋದು. ಅವರಿಗೆ ಖಂಡಿತ ರಾಹು ಅವರ ದಶದಲ್ಲೂ ಭುಕ್ತಿನಲ್ಲೂ ಅಂತರ್ಭುಕ್ತಿನಲ್ಲೂ ನಡೀತಾ ಇರುತ್ತೆ. ಯಾಕೆಂದರೆ ರಾಹು ಅಂದ್ರೇ ಅಡಿಕ್ಷನ್. ಅದು ಯಾವ ಅಡಿಕ್ಷನ್ ಬೇಕಾದರೂ ಆಗಿರಬಹುದು. ಸೊ ಈ ರಾಹು ದಶನ ನೀವೇನಾದರೂ ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತಿದ್ರೆ ಅದು ನಿಮ್ಮ ವಿಲ್ ಪವರಿಂದ ಮಾತ್ರ ಸಾಧ್ಯ. ಇಲ್ಲ ಅಂತಂದರೆ ನಿಮ್ಮ ರಾಹು ನೆಗೆಟಿವ್ ಆಗ್ತಾನೆ ಹೋಗ್ತಾನೆ. ಈ ರಾಹು ಯಾವತ್ತು ಗ್ರೌಂಡಿಂಗ್ ಆಗಿರೋದಕ್ಕೆ ಬಿಡೋದೇ ಇಲ್ಲ. ಯಾವಾಗಲೂ ಮಾಯೆ ಅಂತ ಭ್ರಮಾಲೋಕದಲ್ಲಿ ತೇರಿಸ್ತಾ ಇರ್ತಾನೆ. ಸೊ ನೀವು ಆದಷ್ಟು ರಿಯಾಲಿಟಿನಲ್ಲೇ ಇರಬೇಕು, ಆದಷ್ಟು ಪ್ರಾಕ್ಟಿಕಲ್ ಆಗೇ ಥಿಂಕ್ ಮಾಡಬೇಕು. ಆ ಇಮ್ಯಾಜಿನೇಷನ್ ವರ್ಲ್ಡನ್ನು ಬಿಟ್ಟು ಆದಷ್ಟು ನಿಜವಾದ ಒಂದು ಜೀವನದಲ್ಲಿ ಬದುಕೋ ಪ್ರಯತ್ನನ ಮಾಡಬೇಕು. ಅದು ಸಾಧ್ಯ ಆಗೋದು ನಿಮ್ಮ ವಿಲ್ ಪವರಿಂದ. ಆದಷ್ಟು ಮೆಡಿಟೇಷನ್ ಮಾಡಿ, ದುರ್ಗಾದೇವಿ ಟೆಂಪಲ್ಗೆ ಹೋಗಿ ಬನ್ನಿ. ಸೊ ನೀವು ಆದಷ್ಟು ಲಾಜಿಕಲ್ ಥಿಂಕ್ ಮಾಡಿ. ಏನಾದರೂ ಡಿಸಿಷನ್, ಇಂಪಲ್ಸಿವ್ ಡಿಸಿಷನ್ ತುಂಬ ತೊಗೊಳೋ ಥರ ಮಾಡ್ತಾನೆ ಅವನು. ಆದಷ್ಟು ಸ್ವಲ್ಪ ಕೂಲಾಗಿ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿ ಸಡನ್ನಾಗಿ ಯಾವ ನಿರ್ಧಾರಕ್ಕೂ ಬರಬೇಡಿ. ಸೊ ರಾಹು ಇದನ್ನೆಲ್ಲ ಪುಷ್ ಮಾಡ್ತಾ ಇರ್ತಾನೆ. ನೀವು ನಿಮ್ಮ ವಿಲ್ ಪವರಿಂದ ಮತ್ತು ಒಂದು ದೇವ್ರ ಜಪಗಳು ಮಾಡಿ, ಪ್ರಾಣಾಯಾಮಗಳು ಮಾಡಿ, ಮೆಡಿಟೇಷನ್ ಮಾಡಿ, ಇವೆಲ್ಲ ಮಾಡೋದ್ರಿಂದ ರಾಹು ನೆಗೆಟಿವ್ ಪ್ರಭಾವನ ಖಂಡಿತವಾಗ್ಲೂ ಕಮ್ಮಿ ಮಾಡ್ಬೋದು. ಸೊ ರಾಹು ಮುಗಿಯೋಷ್ಟ್ರೊಳಗಂತೂ ನಿಮಗೆ ಜೀವನದ ಪಾಠ ಕಲಿಸಿರ್ತಾನೆ. ನಿಮಗೆ ಎಲ್ಲರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲರ ನಿಜವಾದ ಮುಖಗಳನ್ನ ಪರಿಚಯ ಮಾಡಿಸಿರ್ತಾನೆ. ಜೀವನದ ಸತ್ಯನ ಪರಿಚಯ ಮಾಡಿಸಿರ್ತಾನೆ. ಮತ್ತೆ ಇನ್ನೊಂದು ಪಾಠ ಏನು ಹೇಳ್ಕೊಡ್ತಾನೆ ಅಂದರೆ, ನಿನ್ನವರು ಅಂತ ಯಾರೂ ಅಲ್ಲ, ನೀನು ಬದುಕಬೇಕಾಗಿರೋದು ನಿನ್ನನ್ನು ನಂಬಿ ಅನ್ನೋ ಪಾಠನ ಕೊನೆಯದಾಗಿ ಕಲಿಸಿ ಹೋಗ್ತಾನೆ. ಹಾಗೆ ನಮ್ಮ ಕರ್ಮಗಳನ್ನು ಕ್ಲಿಯರ್ ಮಾಡಿ ಹೋಗ್ತಾನೆ. ಸೊ ರಾಹು ಮಹಾದಶ ಅನ್ನೋದು ಕೆಟ್ಟದಲ್ಲ. ನಮ್ಮ ಕರ್ಮಗಳ ಅನುಸಾರವಾಗಿ ಅವನು ಬಂದು ನಮ್ಮ ಕರ್ಮಗಳನ್ನ ಕ್ಲಿಯರ್ ಮಾಡಿ ನಮಗೆ ಪಾಠಗಳನ್ನ ಕಲಿಸ್ತಾನೆ. ಅದನ್ನ ಎಫೆಕ್ಟಿವ್ ಆಗಿ ನಮ್ಮ ವಿಲ್ ಪವರ್ನ ಯೂಸ್ ಮಾಡಿಕೊಂಡು ರೆಮಿಡೀಸ್ಗಳು ಏನು ಹೇಳಿದೀನೋ ಇವಾಗ ಅದು, ಮತ್ತೆ ದುರ್ಗಾದೇವಿ ಜಪನೂ ಮಾಡ್ಬೋದು. ಸೊ ರಾಹುಗೆ ದುರ್ಗಾದೇವಿ ಅಧಿಪತಿ ಆಗಿರೋದ್ರಿಂದ ದುರ್ಗಾ ದೇವಸ್ಥಾನಕ್ಕೆ ಹೋಗೋದು, ಜಪಗಳನ್ನ ಮಾಡಿ ರಾಹುವನ್ನ ನೆಗೆಟಿವ್ ಎಫೆಕ್ಟ್ನ ಖಂಡಿತವಾಗ್ಲೂ ಮಾಡ್ಬೋದು. ಸೊ ನಿಮ್ಮ ವಿಲ್ ಪವರ್ ಚೆನ್ನಾಗಿ ಇಟ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಆದಷ್ಟು ಮೈಂಡ್ನ ಇಮ್ಯಾಜಿನರಿ ವರ್ಲ್ಡಿಂದ ಪ್ರಾಕ್ಟಿಕಲ್ಗೆ ಕರ್ಕೊಂಡು ಬನ್ನಿ, ಆದಷ್ಟು ಗ್ರೌಂಡಿಂಗ್ ಆಗಿರಿ, ಪ್ರಾಣಾಯಾಮ ಮಾಡಿ. ಸೊ ಇದನ್ನೆಲ್ಲ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಶಾದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.